ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಭವಾನಿ ಜ್ಯುವೆಲರ್ಸ್ ಶಾಪ್ನ ತೋರಿಸ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದರೆ ವೈಟ್ ಫೀಲ್ಡ್ ಚನ್ನಸಂದ್ರದಲ್ಲಿ ಇರುತ್ತೆ ಇವರ ಶಾಪು. ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ನಾನಿವತ್ತು ನಿಮಗೆ ಚಿನ್ನದ ಗುಂಡು ಮತ್ತು ಮಾಂಗಲ್ಯ ತಾಳಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು 1 ಗ್ರಾಮ್ 2 ಗ್ರಾಮ್ ಕಿವಿಯೋಲೆ ವಿಡಿಯೋನಲ್ಲಿ ಅಂದರೆ 2 ವಿಡಿಯೋ ಹಿಂದೆ ನಾನು ಏನು ಹಾಕಿದ್ದೀನಲ್ಲ ಅದರಲ್ಲಿ ನಾನು ನಿಮಗೆ ಹೇಳಿದ ಹಾಗೆ ಚಿನ್ನವನ್ನು ನಾವು ಹೇಗೆ ಪರ್ಚೇಸ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡಿ ಹೇಗೆ ಚಿನ್ನನ ತಗೊಳ್ಳೋದು ಅನ್ನೋದ್ರ ಬಗ್ಗೆ 3 ಟಿಪ್ಸ್ನ ನಾನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೀವೆಲ್ಲರೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮಗೆ ನಾನು ಹೇಳಿದ 3 ಟಿಪ್ಸ್ ನೋಡಲು ಸಿಗುತ್ತೆ. ಸೊ ಬನ್ನಿ ನೋಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಆವಾಗಲೇ ನಾನು ಇನ್ನೂ ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಗುಂಡು ಥರ ಏನಿದೆ ಇದು 1.5 ಗ್ರಾಮ್ಗೆ 2 ಪೀಸ್ ಬರುತ್ತೆ. ಅದು ತಾಳಿ ಆ ಕಡೆ ಈ ಕಡೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಅದು ಮಾಂಗಲ್ಯ ಪಕ್ಕ ಹಾಕ್ತಾರಲ್ಲ ಅದು ಮತ್ತು ಅದು ತಮಿಳಿಯನ್ಸ್ ಹಾಕೋತಾರಲ್ಲ ಆ ಥರ ತಾಳಿ, ಅದು 2 ಗ್ರಾಮ್ಸಲ್ಲಿ ಬರುತ್ತೆ. ಮತ್ತು ಇವಾಗ ನೀವೇನು ನೋಡ್ತಾ ಇದ್ದೀರಾ, ತಾಳಿ ಇದು ಬೇರೆ ಬೇರೆ ಟೈಪಲ್ಲಿದೆ. ಗೌಡಾಸ್ ತಾಳಿ ಇದೆ, ಆಮೇಲೆ ಬಟ್ಲು ತಾಳಿ ಇದೆ, ಲಕ್ಷ್ಮೀ ತಾಳಿ ಬರುತ್ತೆ, ಆಮೇಲೆ ಪಕ್ಷಿ ತಾಳಿ ಇದೆ. ಸೊ ಎಲ್ಲನೂ ನಿಮಗೆ 1 ಗ್ರಾಮ್ 2 ಗ್ರಾಮ್ಸ್ ಆ ಥರ ರೇಂಜಲ್ಲೇ ಇದೆ. ಸೊ ಫಸ್ಟ್ ಟಿಪ್ ಬಂದು ನಾವು ಏನು ಮಾಡಬೇಕು ಅಂದರೆ ಸ್ಕೀಮ್ಗೆ ಇದು ಮಾಡಬೇಕು, ಸೇವಿಂಗ್ ಸ್ಕೀಮು. ಸೊ ಇದು ಹೇಗೆ ಅಂದರೆ 500 ರುಪೀಸ್ನ ನಾವು ಪೇ ಮಾಡಿದ್ರೆ ಅವ್ರು ನಮಗೆ ಲಾಸ್ಟಲ್ಲಿ 750 ರುಪೀಸ್ ಥರ ಆ್ಯಡ್ ಮಾಡಿ ನಮಗೆ ಕೊಡ್ತಾರೆ. ಸೊ ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಮಾಡ್ತೀನಿ ನಾನು. ಸೊ ಅದು ಫಸ್ಟ್ ಟಿಪ್ ಏನು ಅಂದರೆ ಸೇವಿಂಗ್ಸ್ ಮಾಡೋದು. ನಾವು ನಮ್ಮ ಹತ್ರ ಎಷ್ಟು ಅಡ್ಜಸ್ಟ್ ಆಗುತ್ತೋ 500 ರುಪೀಸಿಂದ ಹಿಡಿದು 1000 5000 ಎಷ್ಟು ಬೇಕಾದ್ರೂ ಹಾಕೋತಾ ಬರ್ಬೋದು ತಿಂಗಳು. ಅದು ಫಸ್ಟ್ನೇ ಟಿಪ್ಪು ನಾನು ಹೇಳ್ತಾ ಇರೋದು, ಮಂತ್ಲಿ ಸೇವಿಂಗ್ ಸ್ಕೀಮ್ ಅಂತ ಅದು. ಸೊ ಇವಾಗ ನೀವು ನೋಡ್ತಾ ಇರೋ ಗುಂಡೆಲ್ಲ 1 ಗ್ರಾಮ್ಗೆ 2 ಬರುತ್ತೆ, 4 ಬರುತ್ತೆ, 6 ಇದೆ, ಮತ್ತು ಈ ಥರ ಚಿಕ್ಕ ಚಿಕ್ಕ ಗುಂಡು ಏನು ತೋರಿಸ್ತಾ ಇದ್ದೀನಲ್ಲ ನಾನು, ಅದೆಲ್ಲ 20 ಬರುತ್ತೆ 1 ಗ್ರಾಮ್ಗೆ. 26 ಇದೆ, 28 ಇದೆ, 40 ಇದೆ, 46 ಇದೆ, ತುಂಬ ಚಿಕ್ಕದು ಅಂದರೆ 50 ಗುಂಡವರೆಗೂ ಬರುತ್ತೆ 1 ಗ್ರಾಮ್ಗೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಫಸ್ಟ್ ಇರೋದು 1.5 ಗ್ರಾಮ್ಗೆ 2 ಗುಂಡು ಬಂದಿದೆ. ಸೊ ಅದೇ ಆ ಲೈನಲ್ಲೇ ಇರೋದ್ರಲ್ಲಿ 1 ಗ್ರಾಮ್ಗೆ 4 6 8 ಆ ಥರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ವೇಟ್ ತೂಕದ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ಆ ಚಿಕ್ಕ ಚಿಕ್ಕ ಸಣ್ಣ ಗುಂಡುಗಳಿದೆಯಲ್ಲ ಅದೆಲ್ಲ ನಾವು ಈ ಬೀಡ್ಸ್ ಥರ ಬರುತ್ತಲ್ಲ ಅದರಲ್ಲಿ ಮಧ್ಯೆ ಹ್ಯಾಡ್ ಮಾಡಿ ಮಧ್ಯ ಒಂದು ಪೆಂಡೆಂಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ನಾನು ಇದರಲ್ಲಿ ವೇರ್ ಮಾಡಿ ತೋರಿಸಿದ್ದೀನಿ, ನೀವು ನೋಡ್ಬೋದು ಆಮೇಲೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ನಾನು ಕೇಳ್ಕೊತೀನಿ. ಸೊ ನೋಡಿ, ಎಲ್ಲ ಇದು ಬೇರೆ ಬೇರೆ ಟೈಪ್ ಗುಂಡುಗಳಿದೆ, ಎಲ್ಲ ಸೈಜ್ ವೈಸ್ ಇರೋದು. ಇದರಲ್ಲಿ ಚಿಕ್ಕದು ಇದೆ, ಮೀಡಿಯಮ್ ಸೈಜ್ ಇದೆ, ಸ್ವಲ್ಪ ವೇಟ್ ಬೇಕು ಅಂದರೆ ಈ ಜೋಮಾಲ ಗುಂಡುಗಳು ಅಂತಾರಲ್ಲ 8 ಬರುತ್ತೆ, 1 ಗ್ರಾಮ್ಗೆ 6 ಬರುತ್ತೆ. ಸೊ ಅದೆಲ್ಲ ನಮಗೆ ಬೀಡ್ಸ್ ಸರಗಳಿಗೆ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ಸೊ ಎಲ್ಲ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಗುಂಡುಗಳದ್ದು ಪ್ಯಾಟ್ರನ್ನ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ. ಸೊ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ನಾನು ಹೇಳಿರೋ 3 ಟಿಪ್ಸು ನಿಮಗೆ ಗೊತ್ತಾಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ಟಿಪ್ಸ್ನ ನಾನು ಹೇಳ್ತಾ ಇರ್ತೀನಿ ಒಂದೊಂದೇ ವಿಡಿಯೋದಲ್ಲಿ, ಅದು ನೋಡ್ತಾ ಬರ್ಬೋದು ನೀವು. ಇವಾಗ ನಾನು ವೇರ್ ಮಾಡಿರುವಂತಹ ಬೀಡ್ಸ್ ಇದನ್ನು ಉಪಯೋಗಿಸಿ ನಾನು ಮಾಡಿರೋವಂಥ ಸರಾನ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, 2.5 ಗ್ರಾಮ್ ಆಗಿದೆ ಅಷ್ಟೇ ನಂದು ಬೀಡ್ಸ್ ಸರ. ಮಧ್ಯೆ ಒಂದು ಪೆಂಡೆಂಟ್ ನನ್ನ ಹತ್ರನೇ ಇದ್ದಿದ್ದು ಪೆಂಡೆಂಟ್ ಮಾಡ್ಕೊಂಡಿರೋದು ನಾನು. ಸೊ ಆ ಬೀಡ್ಸ್ಗೆಲ್ಲ 2.5 ಗ್ರಾಮ್ ಆಯಿತು, ಒಂದು ಸ್ವಲ್ಪ ವೆಯ್ಟ್ ಇದೆ ಅದು. ಸೊ ಇವಾಗ ನಾನು 2ನೇ ಟಿಪ್ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ಏನಪ್ಪ ಇವಳು ಡಬ್ಬಿ ತೋರಿಸ್ತಾ ಇದ್ದಾಳೆ ಅಂದ್ಕೊತಿದ್ದೀರಾ, ಇದರಲ್ಲೇ ಇರೋದು ಸೀಕ್ರೆಟ್. ಹಾಗೆ ನೋಡ್ತಾ ಇರಿ. ಸೊ ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಅರಿಶಿನದ ಮಹಿಮೆ. ಅರಿಶಿನ ಅಂದ್ರೇ ಲಕ್ಷ್ಮೀ ದೇವ್ರದ್ದು ಅವತಾರ ಅಲ್ವಾ. ಸೊ ಇವಾಗ ನೋಡಿ, ನಾನು 5 ರುಪೀಸ್ ಕಾಯಿನ್ನ ಆ ಅರಿಶಿನ ಡಬ್ಬಿ ಒಳಗಡೆ ಹಾಕ್ತಾಯಿದ್ದೀನಿ. ಸೊ ಇದೇ ಒಂದು ಸೀಕ್ರೆಟ್ ನಮ್ಮದು. ಸೊ ಹಾಕ್ಬೇಕಾದ್ರೆ ಏನು ಅಂದರೆ ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ ಅಂತ ಹೇಳ್ಕೋಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಆ ಥರ ಒಂದು 11 ಟೈಮ್ಸ್ ನೀವು ಹೇಳ್ಕೊಂಡು ಸಂಜೆ 5:45ಕ್ಕೆ ನೀವು ಮಂಗಳವಾರ ಇಲ್ಲ ಶುಕ್ರವಾರ ಈ ಥರ ಮಾಡಿ
ಒಂದು ಸಲ ಹೇಳೋದಷ್ಟೇ ಇದು. ಹೇಳ್ಬಿಟ್ಟು ಅದನ್ನು ಮುಚ್ಚಿಬಿಡೋದು. ಅರಿಶಿನ ಖಾಲಿ ಆಗ್ತಾ ಇದ್ದಂಗೆ ಅದ್ರ ಮೇಲೆ ಫಿಲ್ ಮಾಡಬೇಕಷ್ಟೆ, ಕಾಯಿನ್ ಹಂಗೆ ಇರಬೇಕು ನಮಗೆ. ಸೊ ಅದು 2ನೇ ಟಿಪ್ಪು. ಅದೇನು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಹೆಂಗಾರ ಮಾಡಿ ನಮಗೆ ಒಡವೆ ಸೇರುತ್ತೆ ಅದು. ಸೊ 3ನೇ ಟಿಪ್ಪು ನೋಡಿ, ಇದು ಲಕ್ಷ್ಮೀ ಮಂತ್ರ ಇದು. ಸೊ ಇದೇನು ಅಂದರೆ ಮನಿ ಮತ್ತು ಗೋಲ್ಡ್ನ ಅಟ್ರ್ಯಾಕ್ಟ್ ಮಾಡೋ ಮಂತ್ರ ಇದು. ಸೊ ಲಕ್ಷ್ಮೀದು ಬೀಜ ಮಂತ್ರ ಇದು ನಾನು ಹೇಳ್ತಾ ಇರೋದು. ಈ ಮಂತ್ರ ಹೇಗಿದೆ ಅಂದರೆ ಶ್ರೀಂ ಬ್ರೆಝೆ ಅಂತ. ಈ ಮಂತ್ರನ 21 ಟೈಮ್ಸ್ ನೀವು ಹೇಳ್ಕೋಬೇಕಾಗುತ್ತೆ. ಇದೇನು ಅಂದರೆ ಚಿನ್ನ ಮತ್ತು ದುಡ್ಡನ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಇದು ಅಷ್ಟೇ, ಒಂದು ಸಲ ನೀವು ಹೇಳಿ ಬಿಟ್ಟರು ಪರವಾಗಿಲ್ಲ. ಯಾವಾಗಾರ ಫ್ರೈಡೇ ಮತ್ತು ಮಂಗಳವಾರ ನೀವು ಒಂದು 7 ಟೈಮ್ಸೋ ಇಲ್ಲ 11 ಟೈಮ್ಸ್ ಆ ಥರ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.